ವೈ ನರಹರಿ ಸದ್ಗುರುಗಳಿಂದ ಪ್ರಶ್ನೋಪನಿಷತ್ ಪ್ರವಚನ ಮಾಲಿಕೆ. ಚಳ್ಳಕೆರೆ ನಗರದ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಜ್ಯೋತಿ ಸತೀಶ್ ಬಾಬು ಅವರ ನೂತನ ಶ್ರೀ ಪವನ ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನರಹರಿ ಸದ್ಗುರು ಆಶ್ರಮದ ಪೂಜ್ಯ ವೈ ನರಹರಿ ಗುರುಗಳು ಪ್ರಶ್ನೋಪನಿಷತ್ ಎಂಬ ಉಪನಿಷತ್ತಿನ ಕುರಿತು ಉಪನ್ಯಾಸಕ ಮಾಲಿಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸತ್ಸಂಗದ ಕಾರ್ಯಕ್ರಮದಲ್ಲಿ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಜ್ಯೋತಿ ಸತೀಶ್ ಬಾಬು, ನೇತ್ರ, ಸುಧಾ, ಭಾಗ್ಯ, ಲಕ್ಷ್ಮೀ ಸುರೇಶ್, ಭಾರತಿ ಗೋಪಾಲ್, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ಸುಕನ್ಯಾ, ರಾಧಾ ಅಡಿಶೇಷಪ್ಪ, ಯತೀಶಂ ಸಿದ್ದಾಪುರ್, ಸರಸ್ವತಿ ಗೋವಿಂದರಾಜು, ಸರಸ್ವತಿ ಪಾಂಡುರಂಗ, ಟೈಲರ್ ಸರಸ್ವತಿ, ಸುಶೀಲಮ್ಮ, ಅಯ್ಯಪ್ಪ, ಪ್ರೇಮಲೀಲಾ, ಸುಮನಾ ಕೋಟೇಶ್ವರ್, ಕಾಲುವೆಹಳ್ಳಿ ಪಾಲಕ, ಬೋರಣ್ಣ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಭಾಗವಹಿಸಿದ್ರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಸಾಧನೆ ಮಾಡಿದರೂ ಕೂಡ ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳುವುದರಲ್ಲಿ ಕೆಲವು ಸಂದೇಹಗಳು ಎಲ್ಲರಿಗೂ ಇರುತ್ತೆ. ಅದೇ ವಿಧವಾಗಿ ಈ 6 ಜನ ಸಾಧಕರಿಗೆ ಅವರಿಗೆ ಕೆಲವು ಸೂಕ್ಷ್ಮವಾಗಿರುವ ಫಂಡಮೆಂಟಲ್ ಕ್ವೆಶ್ಚನ್ಸ್ ಅವರಿಗೆ ಕೆಲವು ಇತ್ತು. ಆ ಪ್ರಶ್ನೆಗಳಿಗೆ ಅವರಿಗೆ ಸಮಾಧಾನ ಬೇಕಿತ್ತು. ಅವರು ಚರ್ಚೆ ಮಾಡಿಕೊಂಡ್ರು. ಆ 6 ಜನ ಶಿಷ್ಯರು ಯಾರು ಅಂದ್ರೆ, 6 ಜನ ಸಾಧಕರು ಯಾರು ಅಂದ್ರೆ, ಒಬ್ಬರು ನಾನು ಮೊದಲನೇ ಹೆಸರು ಹೇಳ್ತೀನಿ, ಕಬಂಧಿ ಎನ್ನುವರು ಮೊದಲನೇ, ಭಾರ್ಗವ, ಕೌಸಲ್ಯ, ಗಾರ್ಗ್ಯ, ಸತ್ಯಕಾಮ, ಸುಕೇಶ್. 6 ಜನ ಅವರು ಸಾಧಕರು. ಅವರು ಚರ್ಚೆ ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಶ್ಚನ್, ಒಂದೊಂದು ಸಂದೇಹ ಇದೆ. ಆ ಸಂದೇಹವನ್ನು ಅಂದ್ರೆ, ಈಗ ನೋಡಿ, ಕಬಂಧಿ ಇದ್ದಾನೆ, ಕಬಂಧಿಗೆ ಇರುವ ಸಂದೇಹವನ್ನು ಇನ್ನೂ 5 ಜನ ಸಾಧಕರಿಗೆ ಹೇಳಿದ್ದಾರೆ. ನಂತರ ಭಾರ್ಗವ ತನ್ನ ಸಂದೇಹವನ್ನು ಇನ್ನೂ ಮಿಕ್ಕಿದ 5 ಜನರಿಗೆ ಹೇಳಿದ್ದಾನೆ. ಅವರು ಎಷ್ಟು ಚರ್ಚೆ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಅವರಿಗೆ ಸೊಲ್ಯೂಷನ್ ಸಿಕ್ಕಲಿಲ್ಲ. ಒಂಥರ ಗೊಂದಲ, ಒಂಥರ ಕನ್ಫ್ಯೂಷನ್ ಅವರಿಗೆ. ಆದ್ದರಿಂದ ಹೇಗಾದರೂ ಕೂಡ ನಮ್ಮ ಸಮಸ್ಯಾ ಪರಿಷ್ಕಾರ, ನಮ್ಮ ಸಂದೇಹಗಳ ಒಂದು ನಿವೃತ್ತಿ ಆಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ಅವರು ಆ ಒಂದು ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಕುಲಪತಿಯಾಗಿ ಪಿಪ್ಪಲಾದ ಮಹರ್ಷಿ ಇದ್ದರು. ಪಿಪ್ಪಲಾದ ಮಹರ್ಷಿ ಎಂಥ ಶ್ರೇಷ್ಠವಾದ ಮಹರ್ಷಿ ಅಂದರೆ, ಅವರು ವೇದಾಂತ ಕೋವಿದರಾಗಿದ್ದರು. ಅಷ್ಟೇ ಅಲ್ಲ, ಸುಮಾರು 1,000 ಜನ ಶಿಷ್ಯರಿಗೆ ಅವರು ಪಾಠವನ್ನು ಹೇಳಿಕೊಡ್ತಾ ಇದ್ರು. ಆನಂತರ ಅವರ ಒಂದು ಆಹಾರ ಪಿಪ್ಪಲ ವೃಕ್ಷದ ಹಣ್ಣುಗಳು ಮಾತ್ರ. ಅಂದ್ರೆ ಆಲದ ಮರ ಅಂತಾರಲ್ವ, ಈ ಆಲದ ಮರದ ಹಣ್ಣುಗಳಿರುತ್ತಲ್ವ, ಅದನ್ನು ಮಾತ್ರ ಸ್ವೀಕಾರ ಮಾಡಿ ತಮ್ಮ ಒಂದು ಜೀವನವನ್ನು ಅತ್ಯಂತ ನಿರಾಡಂಬರತೆಯಿಂದ, ನಿರಹಂಕಾರದಿಂದ ಸಾಗಿಸುವ ಒಬ್ಬ ಶ್ರೇಷ್ಠವಾದ ಮಹರ್ಷಿ ಪಿಪ್ಪಲಾದ ಮಹರ್ಷಿ. ಆ ಪ್ರವೇಶ ಮಾಡಿರುವ ಪ್ರಾಣ ಎನ್ನುವುದು ಈ ಒಂದು ದೇಹದಲ್ಲಿ ಹೇಗೆ ಪ್ರಸಾರ ಆಗುತ್ತೆ, ಯಾವ ವಿಧವಾಗಿ ವ್ಯವಹಾರಗಳನ್ನು ಮಾಡುತ್ತೆ, ವ್ಯವಹಾರಗಳನ್ನು ಮಾಡಿದ ನಂತರ ಅದು ಹೇಗೆ ನಿಷ್ಕ್ರಮಣ ಆಗುತ್ತೆ, ನಿಷ್ಕ್ರಮಣ ಆದ ನಂತರ ಏನಾಗುತ್ತೆ ಎನ್ನುವುದು ಕೌಸಲ್ಯಕ್ಕೆ ಇರುವ ಪ್ರಶ್ನೆ. ಇದು 3ನೇ ಪ್ರಶ್ನೆ. ಈಗ 4:25 ಆಯಿತು. ಸ್ಥಾನಕ್ಕೆ ಇಳಿದಾಗ ಇದೆಲ್ಲ ಕೂಡ ಜಗನ್ನಾಟಕ ಇದಷ್ಟೇ, ಇದೆಲ್ಲ ಜಗನ್ನಾಟಕ ಇದೆ. ಅವರು ಇಳಿದಾಗ ಒಂದು ಮೊಸಳೆ ಹೇಳ್ಕೊಡುತ್ತೆ, ಒಂದು ಮೊಸಳೆ ಅದು ಹಿಡ್ಕೊಳ್ಳುತ್ತೆ. ಆ ಮೊಸಳೆ ಹಿಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಶಂಕರಾಚಾರ್ಯರು ಕೂಗ್ತಾರೆ. ಆರ್ಯಾಂಬ ಅಲ್ಲಿಗೆ ದಡಕ್ಕೆ ಬರ್ತಾರೆ. ಅಮ್ಮ ನೋಡಮ್ಮ, ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದೆ, ನಾನು ಇನ್ನೊಂದು ಜನ್ಮ ತಾಳ್ದಂಗಾಗುತ್ತೆ, ನನಗೆ ಇನ್ನೊಂದು ಜನ್ಮ ಸಿಗುತ್ತೆ. ಆವಾಗ ಈ ಮೊಸಳೆ ನನ್ನನ್ನು ಬಿಟ್ಬಿಡುತ್ತೆ, ನನಗೆ ನೀನು ಸಮ್ಮತಿ ಕೊಡು ಅಂದ್ರೆ
ತಾಯಿ ಸಮ್ಮತಿ ಕೊಟ್ರೆ ಇನ್ನೊಂದು ಜನ್ಮ ತಾಳದಂತೆ ಆಗತ್ತೆ ಅಂತ ಹೇಳಿದ ಮೇಲೆ ಆರ್ಯಮ್ಮ ಸಮ್ಮತಿ ಕೊಡ್ತಾಳೆ. ಚಕ್ ಅಂತ ಆ ಮೊಸಳೆ ಕಾಲನ್ನು ಬೆಳೆದು. ಇದು ಒಂದು ಮಹತ್ವ, ಇದೊಂದು ಬಹಳ ಉಳುಕೊಡು. ಈ ಒಂದು ಇತಿಹಾಸ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಒಂದು ಇತಿಹಾಸ ಇದೆ. ಪಿಪ್ಪಲಾದ ಮಹರ್ಷಿ ತನ್ನ 6 ಜನ ಶಿಷ್ಯರಿಗೆ ಹೇಳಿದರು, ಈ ಇಂದ್ರಿಯಗಳೆಲ್ಲ ಇವೆ, ಈ ಇಂದ್ರಿಯಗಳು ಎಲ್ಲವೂ ಕೂಡ ಮುಖ್ಯವಾಗಿದೆ. ಪ್ರತಿಯೊಂದು ಇಂದ್ರಿಯವೂ ಕೂಡ ಅವಶ್ಯಕತೆ ಇದೆ. ಆದರೆ ಈ ಇಂದ್ರಿಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವುದು ಅದು ಪ್ರಾಣ. ಆ ಪ್ರಾಣ ಎನ್ನುವುದು ಅದು 5 ವಿಧವಾಗಿವೆ ಎಂದು ಅಲ್ಲಿಗೆ ತನ್ನ ಸಮಾಧಾನವನ್ನು ಅಲ್ಲಿಗೆ ಮುಕ್ತಾಯ ಮಾಡಿದರು. ಯಾರು? ಇದು ಒಂದು ಸಮಾಧಾನ ಸಿಕ್ತು. ಆಳ್ಗವನಿಗೆ ಒಂದು ಸಮಾಧಾನ ಸಿಕ್ತು. ಈಗ ಕೌಸಲ್ಯನಿಗೆ ಏನು ಸಂದೇಹ ಇತ್ತು ಅಂದ್ರೆ, ಈ ಪ್ರಾಣ ಎನ್ನುವುದು ಇದೆಯಲ್ವಾ, ಈ ಪ್ರಾಣ ಎನ್ನುವುದು ಅದು ಹೇಗಿರುತ್ತೆ, ಈ ಪ್ರಾಣ ಎನ್ನುವುದು ದೇಹದ ಒಳಗಡೆ ಹೇಗೆ ಬರುತ್ತೆ, ದೇಹದ ಒಳಗಡೆ ಬಂದ ನಂತರ ಪಿಪ್ಪಲಾದ ಮಹರ್ಷಿ ಅವರಿಗೆ ಮೊದಲನೇ ದಿವಸವೇ ಅವರಿಗೆ ಹೇಳಿಲ್ಲ. ಮೊದಲನೇ ದಿವಸ ಬಂದಾಗ ಅವರು ಬಂದು ಸಮಿತ್ಪಾಣಿಗಳಾಗಿ ಬಂದು ನಮಸ್ಕಾರವನ್ನು ಮಾಡಿ ಅವರು ಕೇಳಿಕೊಂಡ್ರು, ನಮಗೆ ಸಂದೇಹ ಇದೆ, ಸಂದೇಹ ನಿವೃತ್ತಿ ಆಗಬೇಕು. ಪಿಪ್ಪಲಾದ ಮಹರ್ಷಿ ಹೇಳಿದರು, ನಾಯನ ಒಂದು ಕೆಲಸ ಮಾಡಿ, ನೀವು ಈ ಗುರುಕುಲದಲ್ಲಿ 1 ವರ್ಷದ ಕಾಲ ಬ್ರಹ್ಮಚರ್ಯ ವ್ರತವನ್ನು ನೀವು ಮಾಡಿ, ಅತ್ಯಂತ ನಿಷ್ಠೆಯಿಂದ ಜಪವನ್ನು ಮಾಡಿ, ತಪಸ್ಸನ್ನು ಮಾಡಿ, ಅಗ್ನಿ ಕಾರ್ಯವನ್ನು ಮಾಡಿ, ಆದ ನಂತರ ಗುರುಕುಲದಲ್ಲಿ ಶ್ರವಣವನ್ನು ಮಾಡಿ. ಇವು ಎಲ್ಲವೂ ಕೂಡ ಆದ ನಂತರ 1 ವರ್ಷದ ನಂತರ ನೀವು ಎಲ್ಲರೂ ಕೂಡ ನನ್ನ ಬಳಿಗೆ ಮತ್ತೆ ಬನ್ನಿ. ನೀವು ಬಂದ ನಂತರ ನಿಮ್ಮ ಸಂದೇಹಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳ್ಕೊಳ್ಳಿ. ಆ ಸಮಯದಲ್ಲಿ ನೀವು ಕೇಳಿರುವ ಪ್ರಶ್ನೆಗಳಿಗೆ ನನಗೆ ಸಮಾಧಾನವು ಗೊತ್ತಿದ್ದರೆ ನಾನು ನಿಜವಾಗಿ ಕೂಡ ಆ ಸಂದೇಹ ನಿವೃತ್ತಿಯನ್ನು ಮಾಡುತ್ತೇನೆ. ವೇದವರ್ಜಿತಮಪ್ರಮೇಯಮನಂತಮಾದ್ಯಮಕಲ್ಮಷಂ ನಿರ್ಮಲಂ ನಿಗಮಾಂತಮವ್ಯಯಮಪ್ರತಕ್ಯಮಬೋಧಕಂ ಪ್ರಾತರೇ ಮಹಿಮಾನಸಾಂತರ್ಭಾವಯೇತ್ ಗುರುಪಾದುಕಾಂ. ಹೀಗೆ ಅವರು 12 ಶ್ಲೋಕಗಳು ಅಲ್ಲಿ ಆಶವಾಗಿ ಅವರು ಹೇಳುತ್ತಾರೆ. ಅದರಲ್ಲಿ ಒಂದು ತುಂಬಾ ಶ್ರೇಷ್ಠವಾಗಿರುವ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಈ ಒಂದು ದೇಹದಲ್ಲಿ ಇರುವ ತತ್ವಗಳು, ಇಂದ್ರಿಯಗಳು ಎಲ್ಲವನ್ನು ಕೂಡ ಅವರು ವಿಶದವಾಗಿ ತಿಳಿಸಿದ್ದಾರೆ. ಪಂಚ ಶ್ರೀಶೀಕ ದೇಹ ಮನಶ್ಚತುಷ್ಕ ಪರಸ್ಪರಂ ಪಂಚಭೂತಕ ಕಾಮ ಷಟ್ಕ ಸಮೀರ ಶಬ್ದ ಮುಖೇತರಂ ಪಂಚಕೋಶ ಗುಣತ್ರಯಾದಿ ಸಮಸ್ತ ಧರ್ಮ ವಿಲಕ್ಷಣಂ ಪ್ರಾತರೇ ಮಹಿಮಾನಸಾಂತರ್ಭಾವಯೇತ್ ಗುರುಪಾದುಕಾ. 1 ವರ್ಷ ಈ ದೇಹವನ್ನು ಬಿಟ್ಟು ಹೋಗಿ, ಆವಾಗ ಈ ದೇಹಕ್ಕೆ ಏನಾಗುತ್ತೆ ಅಂತ ನೋಡೋದು ಅಂತ ನಿರ್ಧಾರ ಮಾಡ್ತಾರೆ. ನಾನು 1 ವರ್ಷ ನಾನು ಈ ದೇಹವನ್ನು ಬಿಟ್ಟು ಹೋಗ್ತೀನಿ, ನೀವೆಲ್ಲ ಹೋಗ್ಬಿಡ್ತೀರಿ. ಆವಾಗ 1 ವರ್ಷ ವಾಗೀಂದ್ರಿಯ ದೇಹದಿಂದ ಬಿಟ್ಟು ಅವಾಗ ಏನಾಗುತ್ತೆ, ಮಾತನಾಡೋದಕ್ಕಾಗುದಿಲ್ಲ ಅಂದ್ರೆ ಮೌನ. ಒಂಥರ ಮೌನ ಬ್ರಹ್ಮ ಮನುಷ್ಯದು, ಒಂಥರ ಬ್ರಹ್ಮಸ್ವರೂಪ ಮೌನ. ಎಲ್ಲರೂ ಕೂಡ ಶಾಂತಿಯಿಂದ ಇದ್ದಾರೆ. ಅಂದ್ರೆ ದೇಹದಲ್ಲಿ ಒಳ್ಳೆ ಶಾಂತಿ, ಒಳ್ಳೆ ನೆಮ್ಮದಿ. ಯಾಕೆ? ಮಮ ತೇಜೋಂಶ ಸಂಭವ ಎಲ್ಲಕ್ಕೆ ಆದರೆ ಒಳ್ಳೆಯ ಶ್ರೇಯೋದಾಯಕವಾಗಿರುವ ಒಳ್ಳೆಯ ಸಿರಿ, ಒಳ್ಳೆಯ ಒಂದು ಪ್ರಕಾಶ ಎನ್ನುವುದು ಇದೆಯೋ ಅದು ಎಲ್ಲವೂ ಕೂಡ ಯಾವುದೋ ಅಲ್ಲ, ಅದು ನನ್ನ ಅಂಶ. ಆ ಅಂಶವನ್ನೇ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ. ಅಂದರೆ ಶ್ರೇಷ್ಠವಾಗಿರುವ ಗುರುವರಿಯರಲ್ಲಿ ಆ ದಕ್ಷಿಣಾಮೂರ್ತಿಯ ಒಂದು ವಿಭೂತಿ ಎನ್ನುವುದು, ಅಂದರೆ ದಕ್ಷಿಣಾಮೂರ್ತಿಯ ಒಂದು ಅಂಶ ಎನ್ನುವುದು ಅಲ್ಲಿ ಇರುತ್ತೆ.
ಪರಮಾತ್ಮನ ಒಂದು ಅಂಶ ಇರುವುದು ಅಲ್ಲಿ ಇರುತ್ತೆ. ಅಂಥ ಒಂದು ಅಂಶ ಯಾರಲ್ಲಿ ಇತ್ತು ಅಂದ್ರೆ ವಿಫಲಾದ ಮಹರ್ಷಿಯಲ್ಲಿ ಆ ವಿಭೂತಿ ಯುಕ್ತವಾಗಿರುವ ಆ ವಿಫಲಾದ ಮಹರ್ಷಿ ಆ 6